ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಚಾನಲ್. ಸ್ವಾಗತ ಸುಸ್ವಾಗತ. ಇವತ್ತಿನ ಏನಪ್ಪ ಅಂತಂದರೆ ನಮ್ಮ ಮನೆ ಊಟದಲ್ಲಿ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಮೀನು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಮೀನು ಸಾರು ನಮ್ಮ ಮನೆ ಊಟದಲ್ಲಿ ಇವತ್ತು ಮೀನು ಸಾರು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಹೇಗಿರುತ್ತೆ. ಈಗ ಮಸಾಲೆ ಐಟಮ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಮಿಕ್ಸಿ ಜಾರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕೊಬ್ಬರಿ, ಆಮೇಲೆ ಪುಟಾಣಿ ಹೋಗಿದೆ ಫ್ರೆಂಡ್ಸ್, ಆಮೇಲೆ ಮೆಣಸಿನ್ಕಾಳು ಹಾಕವ್ರೆ ನೋಡಿ ಫ್ರೆಂಡ್ಸ್, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ನೋಡಿ ಕೊಬ್ಬರಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾವು ಮೀನು ತಂದಿದ್ದೀವಿ. ಇದೆಲ್ಲ ಪೂರ್ತಿ 2 kg ಮೀನಿದೆ ಫ್ರೆಂಡ್ಸ್. ಇದು ನೋಡಿ, ಇದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ತಾರೆ ನಮ್ಮ ಮನೆಯಲ್ಲಿ. ನೋಡಿ ಇದಕ್ಕೆ ನೋಡಿ ಫ್ರೆಂಡ್ಸ್, ಮೀನು ಫ್ರೆಶ್ ಆಗಿದೆ. ಇದನ್ನು ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಇದು ಮೀನು 2 kg ಇದೆ. ಇದನ್ನು ನೀಟಾಗಿ ವಾಶ್ ಮಾಡಬೇಕು. ಇಲ್ಲಿ ಏನಪ್ಪ ಅಂದರೆ ಸಾಲ್ಟ್ ಹಾಕ್ಕೊಂಡಿದ್ದಾರೆ. ಆಮೇಲೆ ಜೋಳದಿಟ್ಟು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಜೋಳದಿಟ್ಟು ಯೂಸ್ ಮಾಡ್ತಾರೆ. ಜೋಳದಿಟ್ಟು ಆಮೇಲೆ ಉಪ್ಪು ಹಾಕಿ ವಾಶ್ ಮಾಡೋದ್ರಿಂದ ಮೀನು ನೀಟಾಗಿ ವಾಶ್ ಆಗುತ್ತೆ. ಸೊ ಅದರಿಂದ ಸ್ಮೆಲ್ಲು ಬರಲ್ಲ ಅಂತ ನೋಡಿ ಫ್ರೆಂಡ್ಸ್. ಸ್ಮೆಲ್ಲು ಬರಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡಬೇಕಂದ್ರೆ ನೀವು ಕೂಡ ದಯವಿಟ್ಟು ನೀವು ಮೀನು ಯಾರು ಮಾಡ್ಕೊಳ್ತೀರ, ಮೀನು ತಿನ್ನೋರು ಇಷ್ಟ ಇರೋರಿಗೆ ದಯವಿಟ್ಟು ನೀವು ಈ ಥರ ಇದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಉಪ್ಪು ಆಮೇಲೆ ಜೋಳದಿಟ್ಟು, ಅದರಿಂದ ತೊಳೆದ್ರೆ ಮೀನು ನೀಟಾಗಿ ಅಷ್ಟು ಸ್ಮೆಲ್ ಬರಲ್ಲ. ಆಮೇಲೆ ನೀಟಾಗಿ ವಾಶ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ 2 ನೀರಿಂದ ನೀಟಾಗಿ ತೊಳೆದ್ಮೇಲೆ ಅವರು ಜೋಳದಿಟ್ಟು ಹಾಕ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಈ ಥರ ಒಂದೊಂದು ಪೀಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂತಂದರೆ ಎಲ್ಲರೂ ತಿನ್ನಬೇಕಲ್ವ ನೀಟಾಗಿ. ಅದರಿಂದ ಸ್ವಲ್ಪ ಟೈಮ್ ಹಿಡಿತೈತೆ. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ಈ ಥರ ಹಿಟ್ಟಿಂದ ಕ್ಲೀನ್ ಮಾಡ್ಕೋಬೇಕು ಫಿಶ್ನ. ಜೋಳದಿಟ್ಟು ಹಾಕ್ತಿದ್ದಾರೆ, ಜೋಳದಿಟ್ಟು. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಮಾಡಿಬಿಟ್ಟು ಪ್ಲೇಟೆಲ್ಲ ಇಟ್ಕೊಳ್ತಾವ್ರಿ. ಸೊ ಇದು ಕ್ಲೀನಾಗುತ್ತೆ. ಈ ಥರ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಳ್ಳೋದು. ದಯವಿಟ್ಟು ನೀವು ಈ ವಿಡಿಯೋ ನೋಡೋರು ಮೀನು ತೊಳಿಬೇಕಂದ್ರೆ ಈ ಥರ ತೊಳ್ಕೊಳ್ಳಿ. ಅಷ್ಟು ಸ್ಮೆಲ್ಲು ಬರಲ್ಲ. ಆಮೇಲೆ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಉಪ್ಪು ಮತ್ತು ಜೋಳದಿಟ್ಟು, ಅದರಿಂದ ಮೀನು ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಇದಕ್ಕೆ ಮೀನಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ತೋರಿಸಿ ಸ್ವಲ್ಪ. ಇದು ಬಂದ್ಬಿಟ್ಟು ಹುಣಸೆ ಹಣ್ಣು ಮೀನಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಂಡ್ಸ್. ಅದರಿಂದ ಈ ಥರ ಸ್ವಲ್ಪ ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೀರಲ್ಲಿ ನೆನೆಸಿದ್ರೆ ಅದು ಚೆನ್ನಾಗಿ ನೀರಲ್ಲಿ ಕರಗುತ್ತೆ ಫ್ರೆಂಡ್ಸ್. ಹುಣಸೆ ಹಣ್ಣು. ಬನ್ನಿ ಫ್ರೆಂಡ್ಸ್, ನೋಡಿ ಈಗ ಒಲೆ ಹಚ್ಚಿದ್ದಾರೆ, ಪಾತ್ರೆ ಇಟ್ಟಿದ್ದಾರೆ. ಈಗ ಒಗ್ಗರಣೆ ಕೊಡ್ತಾರೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಫಸ್ಟು
ಈರುಳ್ಳಿ ಹಾಕಿದ್ದಾರೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದಾರೆ. ಈರುಳ್ಳಿ ಗೋಲ್ಡ್ ಕಲರ್ ಕರಿಬೇಕು. ಈರುಳ್ಳಿ ಗೋಲ್ಡ್ ಕಲರ್ ಚೆನ್ನಾಗಿ ಕಲರಿಗೆ ಬಂದಮೇಲೆ ಏನು ಮಸಾಲೆಯನ್ನು ರುಬ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಮಸಾಲೆಯನ್ನು ಅದರಲ್ಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ಮಸಾಲ ಹಾಕ್ತಾರೆ. ಮಸಾಲ ಹಾಕಿದ ಮೇಲೆ ನೋಡಿ ಈಗ ಅರಿಶಿನ ಹಾಕಿದ್ದಾರೆ. ಅರಿಶಿನ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಖಾರ ತಿನ್ನೋರಿದ್ರೆ ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ, ಅದರಿಂದ 3 ಸ್ಪೂನ್ ಹಾಕಿದ್ದಾರೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಹಾಕಿಬಿಟ್ಟು ಇದು ನೋಡಿ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಧನಿಯಾ ಪುಡಿ, ಇಲಾಚಿ, ಧನಿಯಾ ಮತ್ತು ಇಲಾಚಿ ಹಾಕಿ ಸ್ವಲ್ಪ ಮೆಣಸು ಹಾಕಿ ಹಾಕಿದ್ದಾರೆ. ಇವುಗಳನ್ನು ಚೆನ್ನಾಗಿ ಕಲಿಸ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಈ ಥರ ಮಸಾಲೆ ಹಾಕಿ ನೋಡಿ, ಇದು ಒಗ್ಗರಣೆ ಹಾಕಿದ್ದಾರೆ ಫ್ರೆಂಡ್ಸ್. ಈಗ ಮಸಾಲೆಗಳು ಎಲ್ಲ ಬಿದ್ದವು. ಆಮೇಲೆ 1 ನಿಮಿಷ ಇದನ್ನು ಮುಚ್ಚಬೇಕು ಫ್ರೆಂಡ್ಸ್. ಬೆಂದ ಮೇಲೆ ಹುಣಸೆ ಹಣ್ಣು ನೆನೆ ಹಾಕಿದಲ್ಲ, ಹುಣಸೆ ಹುಳಿನ ಮಸಾಲೆ ಎಲ್ಲ ಚೆನ್ನಾಗಿ ಇದಾದಮೇಲೆ ನೋಡಿ ಹುಣಸೆ ಹಣ್ಣು ಇಟ್ಟಿದ್ದಾರೆ. ಹುಣಸೆ ಹಣ್ಣು ನೆನೆಸಿದ್ರಲ್ಲ ಈಗ ಇದಾದಮೇಲೆ ಈಗ ಲಾಸ್ಟಿಗೆ ನಮಗೆ ನೀರು, ಸಾಂಬಾರು ನಮಗೆ ಎಷ್ಟು ಬೇಕು ಅಷ್ಟು ನೀರು ನಾವು ಹಾಕೋಬೇಕು ಫ್ರೆಂಡ್ಸ್. ನೋಡಿ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಇದು ಫ್ರೆಂಡ್ಸ್ ನಮ್ಮ ಮನೆ ಊಟದಲ್ಲಿ ಈ ಥರ ಮೀನು ಮಾಡ್ಕೊಳ್ತಾರೆ. ನಿಮ್ಮ ಯಾವ ಸ್ಟೈಲಲ್ಲಿ ಮಾಡ್ಕೊಳ್ತೀರೋ ದಯವಿಟ್ಟು ನಮ್ಮ ವಿಡಿಯೋ ನೋಡೋರು ಇದು ಟ್ರೈ ಮಾಡಿ ಮತ್ತು ಇದು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಮಗೆ ನೀರು ಎಷ್ಟು ಬೇಕು, ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು. ಸಾಂಬಾರು ಇದು ಮೀನಿನ ಸಾಂಬಾರು. ನಮ್ಮ ಮನೆಯಲ್ಲಿ ಮಾಡುವ ಮೀನಿನ ಸಾಂಬಾರು ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಕುದಿಯೋಕ್ಕೆ ಪ್ಲೇಟ್ ಮುಚ್ಚಿಬಿಡ್ತಾರೆ. ನೋಡೋಣ. ನೋಡಿ ಕುದ್ದಿದೆ. ವಾವ್ ಫ್ರೆಂಡ್ಸ್, ಏನು ಗಮು ಅಂದರೆ ಗಮಲು. ವಾವ್ 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 ಸೂಪರ್. ಈಗ ನೋಡಿ ಮೀನು ಒಂದೊಂದು ಪೀಸ್ ಬಿಡ್ತಿದೆ ಫ್ರೆಂಡ್ಸ್. ಸಾಂಬಾರು ಏನಿಲ್ಲ ಅಂದರೂ ಒಂದು 20 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಎಲ್ಲ ಮಸಾಲೆ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಮಸಾಲೆ ಕುದಿಬೇಕಂತಂದರೆ ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಆದಮೇಲೆ ನೋಡಿ ಈ ಥರ ಬಿಡಬೇಕು. ನೀಟಾಗಿ ವಾಶ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಮೀನು. ನೋಡಿ ಈ ಥರ ಹೀಗೆ ಫ್ರೆಂಡ್ಸ್, ಈ ಥರ ಹಿಂಗೆ ಹೀಗೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಜಾಸ್ತಿ ಆಡ್ಸಂಗಿಲ್ಲ ಫ್ರೆಂಡ್ಸ್. ಇದು ಈಗ ನಾವು
ಮಸಾಲೆ ಎಲ್ಲ ರೆಡಿ ಆಗಿದೆ, ಸಾಂಬಾರು ರೆಡಿ ಇದೆ ಅದು. ಸೊ ಇದನ್ನು ಈಗ ನಾವು ಈಗೇನು ಮೀನು ಪೂರ್ತಿ ನೀಟಾಗಿ ವಾಶ್ ಮಾಡಿ ಇಟ್ಟಿರೋದು ಹಾಕಿದ್ದೀವಲ್ಲ, ಈಗ ಇದನ್ನು ಒಂದು 5 ನಿಮಿಷ ಫ್ರೆಂಡ್ಸ್ ಅಷ್ಟೇ, ಒಂದು 5 ನಿಮಿಷ ಈ ಥರ ಮುಚ್ಚಿಟ್ಬಿಟ್ಟಿದ್ವಿ ಅಂದರೆ ಫಿಶ್ ರೆಡಿ ಟು ಸರ್ವ್. ಫ್ರೆಂಡ್ಸ್ ಇದು ರೆಡಿ. ಲಾಸ್ಟಿಗೆ ನೋಡಿ ನಾವು ಏನು ಮಾಡ್ತೀವಿ ಅಂದರೆ ಅಜ್ವಾನನ ಈ ಥರ ನೀಟಾಗಿ ಹಾಕ್ಬಿಟ್ಟು ಒಂದು ರೌಂಡ್ ತಿರ್ಸೋದು ಫ್ರೆಂಡ್ಸ್. ಇದು ಅಜ್ವಾನ ಜೀರ್ಣಕ್ಕೆ ಒಳ್ಳೆಯದು. ಓಂಕಾಳು ಅಂತಿರಲ್ವಾ, ಓಂಕಾಳು ನಾವು ನಮ್ಮ ಕಡೆ ಅಜ್ವಾನ ಅಂತ ಹೇಳ್ತೀವಿ. ಓಂಕಾಳು ಲಾಸ್ಟಿಗೆ ನೀವು ಮೀನಿಗೆ ಈ ಥರ ನೀಟಾಗಿ ಸ್ವಲ್ಪ ಅದನ್ನು ಉಜ್ಜಿಬಿಟ್ಟು ಹಾಕಿದ್ರೆ ಓಂಕಾಳನ್ನ, ಅದು ಫ್ಲೇವರೇ ಡಿಫ್ರೆಂಟಾಗಿರುತ್ತೆ ಮತ್ತು ಜೀರ್ಣಶಕ್ತಿ ಕೂಡ ಒಳ್ಳೆಯದು ಫ್ರೆಂಡ್ಸ್. ಅದರಿಂದ ನಾವು ಮೀನಿಗೆ ಲಾಸ್ಟಿಗೆ ಅಜ್ವಾನ ಹಾಕ್ತೀವಿ ಫ್ರೆಂಡ್ಸ್. ಈಗ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿದ್ರು ಆಯ್ತು. ಇನ್ನು ಒಂದು 2 ನಿಮಿಷಕ್ಕೆ ಇದನ್ನು ಇಳಿಸ್ಬಿಟ್ರೆ ಆಯಿತು ಫ್ರೆಂಡ್ಸ್. ಮತ್ತು ನಾವು ಊಟ ಮಾಡುವಾಗ ನೋಡೋಣ ಬನ್ನಿ ಹೇಗೆ ಬಂದಿರುತ್ತೆ ಮೀನು ಅಂತ. ಅದಕ್ಕೆ ಫ್ರೆಂಡ್ಸ್ ಈ ಥರ ದಯವಿಟ್ಟು ಹೊಸದಾಗಿ ನಮ್ಮ ಮನೆ ಊಟದಲ್ಲಿ ಬರ್ತಾ ಇರ್ತಾರೆ ರೆಸಿಪಿಗಳು. ಸೊ ನಾವು ಹೊಸದಾಗಿ ಚಾನಲ್ ಮಾಡಿದ್ದೀವಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಹೊತ್ತಿನ ಊಟದ ಸಮ. ಅದರಿಂದ ದಯವಿಟ್ಟು ನಮ್ಮನ್ನು ಯಾರು ಈ ವಿಡಿಯೋ ನೋಡ್ತಾಯಿದ್ರೆ ಹೊಸದಾಗಿ ದಯವಿಟ್ಟು ನಮ್ಮ ವಿಡಿಯೋ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಕೊಡೋ ಒಂದೊಂದು ಸಬ್ಸ್ಕ್ರೈಬು ನಮಗೆ ಒಂದು ಹೊತ್ತಿನ ಊಟದ ಸಮ ಫ್ರೆಂಡ್ಸ್. ಅದರಿಂದ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾಯಿದ್ದೀರಾ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಮೀನು ಈ ಥರ ಬಂದಿದೆ. ಇವತ್ತು ನಮ್ಮ ಮನೆ ಊಟದ ಸ್ಪೆಷಲ್ ಫಿಶ್ ಮತ್ತು ಮುದ್ದೆ. ಇದು ನೋಡಿ ಫಿಶ್ ಹೇಗೆ ಬಂದಿದೆ ನೋಡಿ. ಆಮೇಲೆ ಇದು ಸಾಂಬಾರು, ಮುದ್ದೆ ಮತ್ತು ನಮ್ಮದು ಇವತ್ತು ಸ್ಪೆಷಲ್ ಜೋಳದ ರೊಟ್ಟಿ. ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ಊಟ. ದಯವಿಟ್ಟು ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಹೊತ್ತಿನ ಊಟದ ಸಮ. ದಯವಿಟ್ಟು ಅದರಿಂದ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಧನ್ಯವಾದಗಳು.